ರಾಸಾಯನಿಕ ತುರ್ತು ಸ್ಥಿತಿಗಳ ಮಾಡ್ಯೂಲ್ಗೆ ಸುಸ್ವಾಗತ. ಈ ಮಾಡ್ಯೂಲ್ನ ಅಂತ್ಯದ ವೇಳೆಗೆ ನೀವು ಹೀಗೆ ಮಾಡಬಹುದು. ರಾಸಾಯನಿಕ ತುರ್ತು ಸ್ಥಿತಿಯ ಗುರುತಿಸಿ, ರಾಸಾಯನಿಕ ತುರ್ತು ಸ್ಥಿತಿಗಳ ಕಾರಣಗಳನ್ನು ವಿವರಿಸಿ, ರಾಸಾಯನಿಕ ಮಾನ್ಯತೆ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳನ್ನು ಗುರುತಿಸಿ, ಅಪಾಯಕಾರಿ ರಾಸಾಯನಿಕಗಳ ವಿರುದ್ಧ ಮುಂಜಾಗ್ರತಾ ಕ್ರಮಗಳನ್ನು ವಿವರಿಸಿ ಮತ್ತು ರಾಸಾಯನಿಕ ತುರ್ತು ಸ್ಥಿತಿಯ ಸಂದರ್ಭದಲ್ಲಿ ಸ್ವಯಂಸೇವಕರ ಪಾತ್ರವನ್ನು ವಿವರಿಸಿ. ರಾಸಾಯನಿಕ ತುರ್ತು ಸ್ಥಿತಿಗಳ ಬಗ್ಗೆ ಮುಂದೆ ತಿಳಿದುಕೊಳ್ಳೋಣ. ಕಳೆದ ಹಲವಾರು ದಶಕಗಳಲ್ಲಿ ಪ್ರಮುಖ ಕೈಗಾರಿಕಾ ವಿಪತ್ತುಗಳ ವಿಸ್ತರಣೆಯ ಅಪಾಯಗಳು ಮತ್ತು ಪರಿಣಾಮಗಳ ಬಗ್ಗೆ ಅರಿವು ಹೆಚ್ಚುತ್ತಿದೆ. ಇದು ಅಧಿಕೃತ ಅಂಕಿಅಂಶಗಳು, ಸಮೂಹ ಮಾಧ್ಯಮ ವರದಿಗಳು ಮತ್ತು ಸಮಸ್ಯೆಯನ್ನು ಪರಿಹರಿಸುವ ಹೊಸ ಸಾರ್ವಜನಿಕ ಸಂಸ್ಥೆಗಳ ನೋಟದಲ್ಲಿ ಪ್ರತಿಫಲಿಸುತ್ತದೆ. ಕೈಗಾರಿಕಾ ಅಪಘಾತ ತಡೆ ಕಂಪನಿಗಳ ಬೆಳವಣಿಗೆ ಮತ್ತು ಕೈಗಾರಿಕಾ ಅಪಾಯದ ಮೌಲ್ಯಮಾಪನದ ಹೊಸ ಸಾಹಿತ್ಯವು ಹೆಚ್ಚುತ್ತಿರುವ ಜಾಗೃತಿಯ ಇತರ ಅಭಿವ್ಯಕ್ತಿಗಳಾಗಿವೆ. ಕೈಗಾರಿಕಾ ಅಪಾಯಗಳು ಸರಕು ಮತ್ತು ಸೇವೆಗಳ ಸಾಮೂಹಿಕ ಉತ್ಪಾದನೆಯಿಂದ ಉಂಟಾಗುವ ಜನರು ಮತ್ತು ಜೀವನ ಬೆಂಬಲ ವ್ಯವಸ್ಥೆಗಳಿಗೆ ಬೆದರಿಕೆಗಳಾಗಿವೆ. ಈ ಬೆದರಿಕೆಗಳು ಮಾನವನ ನಿಭಾಯಿಸುವ ಸಾಮರ್ಥ್ಯಗಳು ಅಥವಾ ಪರಿಸರ ವ್ಯವಸ್ಥೆಯ ಹೀರಿಕೊಳ್ಳುವ ಸಾಮರ್ಥ್ಯಗಳನ್ನು ಮೀರಿದಾಗ ಅವು ಕೈಗಾರಿಕಾ ವಿಪತ್ತುಗಳಿಗೆ ಕಾರಣವಾಗುತ್ತವೆ. ಹೊರತೆಗೆಯುವಿಕೆ, ಸಂಸ್ಕರಣೆ, ಉತ್ಪಾದನೆ, ಸಾಗಣೆ, ಸಂಗ್ರಹಣೆ, ಬಳಕೆ ಮತ್ತು ವಿಲೇವಾರಿ ಸೇರಿದಂತೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಯಾವುದೇ ಹಂತದಲ್ಲಿ ಕೈಗಾರಿಕಾ ಅಪಾಯಗಳು ಸಂಭವಿಸಬಹುದು. ಆನುವಂಶಿಕ ವಸ್ತುಗಳು ಮತ್ತು ಮುಂತಾದ ಹಾನಿಕಾರಕ ಪದಾರ್ಥಗಳ ಬಿಡುಗಡೆಯನ್ನು ಒಳಗೊಂಡಿರುತ್ತವೆ. ಈಗ ನಾವು ರಾಸಾಯನಿಕ ತುರ್ತುಸ್ಥಿತಿಗಳ ಬಗ್ಗೆ ಉತ್ತಮ ತಿಳುವಳಿಕೆ ಹೊಂದಿದ್ದೇವೆ. ರಾಸಾಯನಿಕ ತುರ್ತುಸ್ಥಿತಿಗಳ ಕಾರಣದ ಬಗ್ಗೆ ತಿಳಿದುಕೊಳ್ಳೋಣ. ರಾಸಾಯನಿಕ ವಿಪತ್ತುಗಳು ಹಲವಾರು ವಿಧಗಳಲ್ಲಿ ಉಂಟಾಗಬಹುದು. ಅವುಗಳೆಂದರೆ ಪ್ರಕ್ರಿಯೆ ಮತ್ತು ಸುರಕ್ಷತಾ ವ್ಯವಸ್ಥೆಗಳ ವೈಫಲ್ಯಗಳು, ಮಾನವ ತಪ್ಪುಗಳು, ತಾಂತ್ರಿಕ ದೋಷಗಳು, ನಿರ್ವಹಣಾ ದೋಷಗಳು, ನೈಸರ್ಗಿಕ ವಿಕೋಪಗಳ ಪರಿಣಾಮಗಳ ನಂತರ, ಸಾರಿಗೆ ಸಮಯದಲ್ಲಿ ಅಪಘಾತಗಳು, ಅಪಾಯಕಾರಿ ತ್ಯಾಜ್ಯ ಸಂಸ್ಕರಣೆ ಮತ್ತು ವಿಲೇವಾರಿ ಅಥವಾ ಪರಿಣಾಮವಾಗಿ ಭಯೋತ್ಪಾದಕ ದಾಳಿ ಅಥವಾ ಅಶಾಂತಿ ವಿಧ್ವಂಸಕತೆಗೆ ಕಾರಣವಾಗುತ್ತದೆ. ತುರ್ತು ಪರಿಸ್ಥಿತಿಯನ್ನು ಉಂಟುಮಾಡುವ ನಿರ್ದಿಷ್ಟ ರಾಸಾಯನಿಕ ಪತ್ತೆ ಹಚ್ಚುವ ವಿವಿಧ ಸಾಧನಗಳಿವೆ. ಒಂದು ವಸ್ತುವು ಅಪಾಯಕಾರಿ ಎಂದು ಗುರುತಿಸಲು ಉತ್ಪನ್ನದ ಕಂಟೇನರ್ ಲೇಬಲ್ ಅನ್ನು ಪರಿಶೀಲಿಸಿ ಮತ್ತು ಅಥವಾ ಪೂರೈಕೆದಾರರು ಒದಗಿಸುವ ಸುರಕ್ಷತಾ ಡೇಟಾ ಶೀಟನ್ನು ಪರಿಶೀಲಿಸಿ. ಕೈಗಾರಿಕಾ ಸ್ಥಾವರದಲ್ಲಿ ನೀವು ಸಾಕಷ್ಟು ಹೊಗೆ, ಮೋಡ ಮತ್ತು ಉರಿಯುತ್ತಿರುವ ಬೆಂಕಿಯನ್ನು ನೋಡಿದರೆ, ನೀವು ಹರಿಯುವ ಮೂಗು ಮತ್ತು ಕಣ್ಣೀರನ್ನು ಹೊಂದಿದ್ದರೆ ಅಥವಾ ಹೊಗೆಯಿಂದಾಗಿ ಯಾವುದೇ ಅಸ್ವಸ್ಥತೆಯನ್ನು ಹೊಂದಿದರೆ ಇದು ಕೈಗಾರಿಕಾ ಸ್ಥಾವರದಿಂದ ರಾಸಾಯನಿಕ ಬಿಡುಗಡೆಯ ಕಾರಣದಿಂದಾಗಿರಬಹುದು. ನೀವು ತುರ್ತು ಪರಿಸ್ಥಿತಿಯನ್ನು ಅನುಮಾನಿಸಬಹುದು. ಈಗ ರಾಸಾಯನಿಕ ಮಾನ್ಯತೆ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳ ಬಗ್ಗೆ ತಿಳಿಯೋಣ. ಒಡ್ಡುವಿಕೆಯ ಚಿಹ್ನೆಗಳು ಬಾಹ್ಯವಾಗಿರುತ್ತವೆ ಹಾಗೂ ಆಗಾಗ್ಗೆ ನೀವು ನೋಡಬಹುದು. ಅವು ವಸ್ತುನಿಷ್ಠವಾಗಿರುತ್ತವೆ ಮತ್ತು ಕೆಲವೊಮ್ಮೆ ಅಳೆಯಬಹುದು. ಒಡ್ಡುವಿಕೆಯ ಚಿಹ್ನೆಗಳು ಕೆಲವೊಮ್ಮೆ ಜೇನುಗೂಡುಗಳು. ಅವು ನಿಮ್ಮ ಚರ್ಮದ ಮೇಲ್ಮೈಯಲ್ಲಿ ಒಂದು ರೀತಿಯ ಊತ, ನಿಮ್ಮ ದೇಹದ ಅಲರ್ಜಿಯ ಪ್ರತಿಕ್ರಿಯೆಯನ್ನು ಹೊಂದಿರುವಾಗ ಸಂಭವಿಸುತ್ತದೆ. ಕಣ್ಣುಗಳ ಕೆಳಗೆ ದ್ರವವನ್ನು ಹಿಡಿದಿಟ್ಟುಕೊಳ್ಳುವುದರಿಂದ ಪಫಿನೆಸ್ ಉಂಟಾಗುತ್ತದೆ. ಕಣ್ಣಿನ ಪಫಿನೆಸ್ ಕಾರಣಗಳಲ್ಲಿ ಒಂದು ಅಲರ್ಜಿಯನ್ನು ಒಳಗೊಂಡಿರುತ್ತದೆ. ಸೀನುವಿಕೆಯು ಹೆಚ್ಚಾಗಿ ಮೂಗಿನ ಲೋಳೆಯ ಪೂರೈಕೆಗಳಲ್ಲಿ ಕಿರಿಕಿರಿ ಮತ್ತು ಉರಿಯೂತದಿಂದ ಉಂಟಾಗುತ್ತದೆ. ಇವುಗಳನ್ನು ಸಾಮಾನ್ಯವಾಗಿ ತಾತ್ಕಾಲಿಕವಾಗಿರುತ್ತವೆ ಮತ್ತು ಒಡ್ಡುವಿಕೆಯ ಮೂಲವನ್ನು ತೆಗೆದುಹಾಕಿದಾಗ ದೂರ ಹೋಗಬಹುದು. ಆದಾಗ್ಯೂ ಅವರು ಕೆಲವೊಮ್ಮೆ ಶಾಶ್ವತ ಹಾನಿಯನ್ನು ಉಂಟುಮಾಡಬಹುದು. ರೋಗ ಲಕ್ಷಣಗಳು ಆಂತರಿಕವಾಗಿರುತ್ತವೆ ಮತ್ತು ಬರಿಗಣ್ಣಿಗೆ ಗೋಚರಿಸುವುದಿಲ್ಲ. ಅವರು ರಾಸಾಯನಿಕಕ್ಕೆ ಒಡ್ಡಿಕೊಂಡ ವ್ಯಕ್ತಿಯಿಂದ ಮಾತ್ರ ಅನುಭವಿಸುತ್ತಾರೆ ಮತ್ತು ಉದಾಹರಣೆಗೆ ನೋವು, ತಲೆ ತಿರುಗುವಿಕೆ, ಮರುಗಟ್ಟುವಿಕೆ ಮತ್ತು ಇತರವು ಸೇರಿವೆ. ಕೆಲವೊಮ್ಮೆ ಒಂದು ಚಿಹ್ನೆಯು ರೋಗ ಲಕ್ಷಣವನ್ನು ಸೂಚಿಸುತ್ತದೆ. ಉದಾಹರಣೆಗೆ ವಾಂತಿ ಮಾಡುವುದು ಯಾರಿಗಾದರೂ ವಾಕರಿಕೆ ಬರುತ್ತಿದೆ ಎಂದು ಸೂಚಿಸುವುದಕ್ಕಿಂತ ಒಂದು ಚಿಹ್ನೆ ಇದು ರೋಗಲಕ್ಷಣವಾಗಿದೆ. ಅವುಗಳ ಸ್ವಭಾವ, ಪ್ರತಿಕ್ರಿಯಾತ್ಮಕತೆ ಮತ್ತು ಒಡ್ಡುವಿಕೆಯ ಮಾರ್ಗವನ್ನು ಆಧರಿಸಿ ರಾಸಾಯನಿಕಗಳಿಗೆ ಒಡ್ಡಿಕೊಳ್ಳುವ ವಿವಿಧ ಚಿಹ್ನೆಗಳು ಅಥವಾ ರೋಗಲಕ್ಷಣಗಳಿವೆ. ರಾಸಾಯನಿಕಕ್ಕೆ ಒಡ್ಡಿಕೊಳ್ಳುವ ಹಲವು ಚಿಹ್ನೆಗಳು ಮತ್ತು ರೋಗಲಕ್ಷಣಗಳು ಹೋಲುತ್ತವೆ, ಆದರೆ ನಿರ್ದಿಷ್ಟ ಸಂಯುಕ್ತತೆಗಳನ್ನು ಸೂಚಿಸುವ ಕೆಲವು ನಿರ್ದಿಷ್ಟ ಚಿಹ್ನೆಗಳು ಇವೆ. ಉದಾಹರಣೆಗೆ ಓಸ್ಮಿಯಂ ಟೆಟ್ರಾಕ್ಸೈಡ್ ಆವಿಗಳು ಕಣ್ಣಿನ ಕಾರ್ನಿಯಾವನ್ನು ಹಾನಿಗೊಳಿಸುತ್ತದೆ
ನಿಮ್ಮ ಕಣ್ಣುಗಳು ಅಸಮಗ್ರತೆಯನ್ನು ಉಂಟುಮಾಡಬಹುದು ಮತ್ತು ಅವುಗಳನ್ನು ಕಪ್ಪು ಬಣ್ಣಕ್ಕೆ ತಿರುಗಿಸಬಹುದು. ನೀವು ಕೆಲಸ ಮಾಡುವ ರಾಸಾಯನಿಕಗಳು ಮತ್ತು ಪ್ರಯೋಗಾಲಯದಲ್ಲಿನ ಇತರ ರಾಸಾಯನಿಕ ಚಿಹ್ನೆಗಳು ಮತ್ತು ರೋಗಲಕ್ಷಣಗಳನ್ನು ನೀವು ಸಂಭಾವ್ಯವಾಗಿ ಬಹಿರಂಗಪಡಿಸಬಹುದು ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ. ಇನ್ನಷ್ಟು ತಿಳಿದುಕೊಳ್ಳಲು ಪ್ರತಿ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ರಾಸಾಯನಿಕ ಮಾನ್ಯತೆಗೆ ಬಂದಾಗ ನಮ್ಮ ಚರ್ಮವು ನಮಗೆ ಕೆಲವು ಸ್ಪಷ್ಟ ಸಂಕೇತಗಳನ್ನು ನೀಡುತ್ತದೆ. ತುರಿಕೆ, ಕೆಂಪು, ಸುಟ್ಟ ಗಾಯಗಳು, ಗುಳ್ಳೆಗಳು ಅಥವಾ ದದ್ದುಗಳು ಮತ್ತು ಜೇನುಗೂಡುಗಳು ಕಾಣಿಸಿಕೊಳ್ಳುವುದು ನಿಮ್ಮ ಚರ್ಮವು ಕೆಲವು ರಾಸಾಯನಿಕಗಳನ್ನು ಹೀರಿಕೊಳ್ಳುತ್ತದೆ ಎಂಬುದು ಸಂಕೇತವಾಗಿದೆ. ಹಾನಿಕಾರಕ ಏನನ್ನಾದರೂ ಸೇವಿಸಿದರೆ ನೀವು ಹೊಟ್ಟೆ ನೋವು, ವಾಕರಿಕೆ, ವಾಂತಿ, ಅತಿಸಾರ ಅಥವಾ ನಿಮ್ಮ ಹೊಟ್ಟೆಯಲ್ಲಿ ಬೆಚ್ಚಗಿನ ಸಂವೇದನೆಯನ್ನು ಅನುಭವಿಸಬಹುದು. ವಿಶೇಷವಾಗಿ ಹ್ಯಾಲೋಜಿನೇಟೆಡ್ ಹೈಡ್ರೋಕಾರ್ಬನ್ಗಳಿಗೆ. ಉದಾಹರಣೆಗೆ, ನೀವು ಆರ್ಸೆನಿಕ್ ಜೊತೆಗೆ ನಿಮ್ಮ ಸಂಪರ್ಕ ಹೊಂದಿದ್ದರೆ ನಿಮ್ಮ ಮೂತ್ರವು ಗಾಢ ಬಣ್ಣ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಬಹುದು. ಇದು ಕಾಳಜಿಯ ಸಂಕೇತವಾಗಿದೆ. ನಿರ್ಜಲೀಕರಣವು ಅಂತಹ ಸಂದರ್ಭಗಳಲ್ಲಿ ತಿಳಿದಿರಬೇಕಾದ ಮತ್ತೊಂದು ಸಂಭಾವ್ಯ ಲಕ್ಷಣವಾಗಿದೆ. ಇನ್ಹಲೇಷನ್ ಮೂಲಕ ರಾಸಾಯನಿಕ ಮಾನ್ಯತೆ ಬಂದಾಗ ನೀವು ವಿವಿಧ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳನ್ನು ಅನುಭವಿಸಬಹುದು. ಇವುಗಳಲ್ಲಿ ಅರೆ-ನಿದ್ರಾ ವ್ಯವಸ್ಥೆ, ತಲೆ ತಿರುಗುವಿಕೆ ಅಥವಾ ತಲೆನೋವು ಸೇರಿವೆ. ನೀವು ಗೊಂದಲ ಅಥವಾ ಆಲಸ್ಯ, ನಿಮ್ಮ ಮೂಗಿನಿಂದ ನೀರಂಶದ ಶ್ರಮಿಸುವಿಕೆ, ಕೆಮ್ಮುವಿಕೆ ಅಥವಾ ಒಣ ಅಥವಾ ಗೀರು ಗಂಟಲು ಸಹ ಗಮನಿಸಬಹುದು. ಮುಸುಕಾದ ಸೃಷ್ಟಿ, ಉಸಿರಾಟದ ತೊಂದರೆ, ತ್ವರಿತ ಉಸಿರಾಟ ಮತ್ತು ಹೆಚ್ಚಿನ ಹೃದಯ ಬಡಿತ ಇವೆಲ್ಲವೂ ಸಂಭಾವ್ಯ ಸೂಚಕಗಳಾಗಿವೆ. ಸುರಕ್ಷಿತವಾಗಿರಲು ಈ ಎಚ್ಚರಿಕೆಯ ಚಿಹ್ನೆಗಳನ್ನು ಗುರುತಿಸುವುದು ಅತ್ಯಗತ್ಯ. ನಿಮ್ಮ ಕಣ್ಣುಗಳು ನಿಮಗೆ ಕೆಲವು ಪ್ರಮುಖ ಸಂಕೇತಗಳನ್ನು ನೀಡಬಹುದು. ನೀವು ಕೆಂಪು ಅಥವಾ ಸುಡುವ ಸಂವೇದನೆಯನ್ನು ಗಮನಿಸಬಹುದು ಮತ್ತು ನಿಮ್ಮ ಕಣ್ಣುಗಳು ಬಹಳಷ್ಟು ಹರಿದು ಹೋಗಬಹುದು. ಕೆಲವೊಮ್ಮೆ ನಿಮ್ಮ ಕಣ್ಣಿನ ನಾಳಗಳಿಂದ ಲೋಳೆಯು ಹೊರಬರಬಹುದು ಮತ್ತು ನಿಮ್ಮ ದೃಷ್ಟಿ ಮುಸುಕಾಗಬಹುದು ಅಥವಾ ಸಂಪೂರ್ಣವಾಗಿ ಕತ್ತಲೆಯಾಗಬಹುದು. ಈಗ ಅಪಾಯಕಾರಿ ರಾಸಾಯನಿಕ ವಿರುದ್ಧ ರಕ್ಷಣೆಯ ಬಗ್ಗೆ ತಿಳಿಯೋಣ. ಅಪಾಯಗಳಿಗೆ ಒಡ್ಡಿಕೊಳ್ಳುವುದರ ವಿರುದ್ಧ ರಕ್ಷಣೆಯ ಕೊನೆಯ ಸಾಲು. ಆರೋಗ್ಯದ ಪರಿಣಾಮಗಳೊಂದಿಗಿನ ಅಪಾಯಗಳಿಗೆ ನೀವು ಒಡ್ಡಿಕೊಳ್ಳುವ ಅಪಾಯವನ್ನು ಕಡಿಮೆಗೊಳಿಸುವುದರ ಸಹ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಇದು ಪ್ರಮುಖ ಸಾಧನವಾಗಿದೆ. ಹೆಚ್ಚಿನ ರಾಸಾಯನಿಕ ಸ್ಪ್ಲಾಶ್ಗಳು ಆಕಸ್ಮಿಕ ಮತ್ತು ನಿರೀಕ್ಷಿತವಲ್ಲ. PPE ಅನೇಕ ಜನರನ್ನು ಅವರ ದೇಹಕ್ಕೆ ಶಾಶ್ವತ ಹಾನಿ ಅಥವಾ ದೃಷ್ಟಿ ನಷ್ಟದಿಂದ ರಕ್ಷಿಸಿದೆ. PPE ಕಲುಷಿತಗೊಂಡಾಗ ಅದನ್ನು ತಕ್ಷಣವೇ ತೆಗೆದುಹಾಕುವುದು ಮುಖ್ಯ, ಏಕೆಂದರೆ ಅನೇಕ ರಾಸಾಯನಿಕಗಳು ಅದರೊಳಗಿನ ನುಗ್ಗುವ ಅಪಾಯವಿದೆ. ರಕ್ಷಣೆಯ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಿದ್ದೀರಿ. ರಾಸಾಯನಿಕ ಮಾನ್ಯತೆ ಸಂದರ್ಭದಲ್ಲಿ ನೀಡಬೇಕಾದ ಪ್ರಥಮ ಚಿಕಿತ್ಸಾ ಕ್ರಮವನ್ನು ನಾವು ಮತ್ತಷ್ಟು ಅರ್ಥ ಮಾಡಿಕೊಳ್ಳೋಣ. ನೀವು ಯಾವುದೇ ರಾಸಾಯನಿಕ ಒಡ್ಡಿಕೊಂಡರೆ ಈ ಹಂತಗಳನ್ನು ಅನುಸರಿಸಿ. ಮೂಲವನ್ನು ನಿಲ್ಲಿಸಿ, ಶ್ವಾಸಕೋಶವನ್ನು ತೆರವುಗೊಳಿಸಿ, ಕಣ್ಣುಗಳನ್ನು ಫ್ಲಾಶ್ ಮಾಡಿ ಮತ್ತು ಚರ್ಮವನ್ನು ಸ್ವಚ್ಛಗೊಳಿಸಿ. ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಪ್ರತಿ ಹಂತವನ್ನು ಕ್ಲಿಕ್ ಮಾಡಿ. ರಾಸಾಯನಿಕ ಸೋರಿಕೆ, ವಾಯುಗಾಮಿ ಕಣಗಳು ಅಥವಾ ಹೊಗೆಯ ಸಂಪರ್ಕದಿಂದ ಬಲಿಪಶುವನ್ನು ತೆಗೆದುಹಾಕಿ. ರಾಸಾಯನಿಕ ಒಡ್ಡಿಕೊಳ್ಳುವುದರಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಅಗತ್ಯವಿರುವಂತೆ ಕೈಗವಸುಗಳು ಅಥವಾ ಇತರ ಸುರಕ್ಷತಾ ಸಾಧನಗಳನ್ನು ಧರಿಸಿ. ರಾಸಾಯನಿಕ ಗಾಯಗಳು ಶಾಖದ ಸುಡುವಿಕೆಯಂತೆಯೇ ಮೂಲವು ದೇಹದೊಂದಿಗೆ ಸಂಪರ್ಕದಲ್ಲಿರುವವರೆಗೂ ಉಲ್ಬಣಗೊಳ್ಳುತ್ತಲೇ ಇರುತ್ತದೆ. ಬಲಿಪಶುವನ್ನು ತಾಜಾ ಗಾಳಿಗೆ ಕರೆದೊಯ್ಯಿರಿ. ಇದರರ್ಥ ಇನ್ನೊಂದು ಕೋಣೆಗೆ ಹೋಗುವುದು ಅಥವಾ ಕಟ್ಟಡದಿಂದ ಅಥವಾ ಪೀಡಿತ ಪ್ರದೇಶದಿಂದ ತೊರೆಯುವುದು. ನಾಡಿ ಮತ್ತು ಉಸಿರಾಟವು ಇಲ್ಲದಿದ್ದರೆ ಎದೆಯ ಸಂಕೋಚನವನ್ನು ಪ್ರಾರಂಭಿಸಿ. ಕನಿಷ್ಠ 15 ನಿಮಿಷಗಳ ಕಾಲ ಪೀಡಿತ ಕಣ್ಣನ್ನು ನೀರಿನಿಂದ ತೊಳೆಯಿರಿ. ನೀರು ತಂಪಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಪರಿಣಾಮ ಬೀರದ ಕಣ್ಣಿಗೆ ರಾಸಾಯನಿಕಗಳು ಆಕಸ್ಮಿಕವಾಗಿ ಹರಿಯುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕೆಗಳನ್ನು ತೆಗೆದುಹಾಕಿ. ಗಾಯಗೊಂಡ ಕಣ್ಣು ಕೆಳಭಾಗದಲ್ಲಿ ಇರುವಂತೆ ತಲೆಯನ್ನು ಹಿಡಿದುಕೊಳ್ಳಿ. ಮೂಗಿನಿಂದ ಕೆಳಕ್ಕೆ ಫ್ಲಾಶ್ ಮಾಡಿ. ನೀರನ್ನು ಬಳಸುವ ಬದಲು ಚರ್ಮದಿಂದ ಸುಣ್ಣದಂತಹ ನೀರು
ಸಕ್ರಿಯ ರಾಸಾಯನಿಕಗಳನ್ನು ಬ್ರಷ್ ಮಾಡಿ. ಕಣ್ಣುಗಳಿಗೆ ಕಣಗಳನ್ನು ಬ್ರಷ್ ಮಾಡದಂತೆ ಎಚ್ಚರಿಕೆ ವಹಿಸಿ. ನಿಮ್ಮ ಕೈಗಳಿಂದ ರಾಸಾಯನಿಕಗಳ ಬ್ರಷ್ ಅನ್ನು ಮಾಡಬೇಡಿ. ರಾಸಾಯನಿಕವು ನೀರಿನೊಂದಿಗೆ ಪ್ರತಿಕ್ರಿಯಿಸದಿದ್ದರೆ ಪೀಡಿತ ಚರ್ಮವನ್ನು ಕನಿಷ್ಠ 15 ನಿಮಿಷಗಳ ಕಾಲ ತಂಪಾದ ನೀರಿನಿಂದ ತೊಳೆಯಿರಿ. ನೋವು ಉಂಟುಮಾಡುವ ಅಥವಾ ಗುಳ್ಳೆಗಳನ್ನು ಒಡೆಯುವಷ್ಟು ನೀರಿನ ಹರಿವು ಬಲವಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಕೆಲವು ರಾಸಾಯನಿಕಗಳು ಸುಡುವಿಕೆಗೆ ಕಾರಣವಾಗುತ್ತವೆ. ಇತರರು ಚರ್ಮ ಅಥವಾ ಶ್ವಾಸಕೋಶದ ಮೂಲಕ ಹೀರಲ್ಪಡುವಂತಹ ಗುಪ್ತ ಹಾನಿಯನ್ನು ಉಂಟುಮಾಡಬಹುದು. ಸಾಧ್ಯವಾದರೆ ಯಾವಾಗಲೂ ರಾಸಾಯನಿಕ ಮೆಟೀರಿಯಲ್ ಸೇಫ್ಟಿ ಡೇಟಾ ಶೀಟ್ ಅನ್ನು ನೋಡಿ ಅಥವಾ ಸಲಹೆಗಾಗಿ ತಜ್ಞರನ್ನು ಸಂಪರ್ಕಿಸಿ. ರಾಸಾಯನಿಕಗಳು ದೇಹದ ಹೊರಭಾಗಕ್ಕೆ ಮಾತ್ರವಲ್ಲ, ಒಳಭಾಗಕ್ಕೂ ಗಂಭೀರ ಹಾನಿಯನ್ನು ಉಂಟುಮಾಡುತ್ತವೆ. ರಕ್ತ ಪ್ರವಾಹಕ್ಕೆ ಹೀರಿಕೊಂಡರೆ ರಾಸಾಯನಿಕಗಳು ಮೂತ್ರಪಿಂಡ ಅಥವಾ ಯಕೃತ್ತಿನ ಮೇಲೆ ಮೂಕ ದಾಳಿಯನ್ನು ಪ್ರಾರಂಭಿಸಬಹುದು. ನೀವು ತರಬೇತಿ ಪಡೆಯದಿದ್ದರೆ ಮತ್ತು ಅಂತಹ ಪರಿಸರದಲ್ಲಿ ರಕ್ಷಣೆಯ ಬಗ್ಗೆ ನಿಮಗೆ ಅಗತ್ಯವಾದ ಜ್ಞಾನವಿಲ್ಲದಿದ್ದರೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಬೇಡಿ. ಸಂತ್ರಸ್ತರನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಿ ಮತ್ತು ಆಸ್ಪತ್ರೆಗೆ ಸೇರಿಸಿ. ಈ ಕೆಳಗಿನ ಯಾವುದೇ ಸಂದರ್ಭಗಳಲ್ಲಿ ತಕ್ಷಣವೇ ನಿಮ್ಮ ಆರೋಗ್ಯ ಪೂರೈಕೆದಾರರು ಕರೆ ಮಾಡಿ. ರಾಸಾಯನಿಕ ಕಣ್ಣು, ಮೂಗು ಅಥವಾ ಬಾಯಿಯೊಂದಿಗೆ ಸಂಪರ್ಕ ಬಂದಿದೆ. ಮೆಟೀರಿಯಲ್ ಸೇಫ್ಟಿ ಡೇಟಾ ಶೀಟ್ ರಾಸಾಯನಿಕವು ಅಪಾಯಕಾರಿ ಅಥವಾ ಹಾನಿಯನ್ನುಂಟು ಮಾಡುವ ಸಾಧ್ಯತೆಯಿದೆ ಎಂದು ತಿಳಿಸುತ್ತದೆ. ಕಂಟೇನರ್ ಲೇಬಲ್ ನಾಶಕಾರಿ ವಿಷಯಗಳ ಬಗ್ಗೆ ಎಚ್ಚರಿಸುತ್ತದೆ. ಇದು ಚರ್ಮವನ್ನು ಧರಿಸಬಹುದು. ರಾಸಾಯನಿಕವು ದೊಡ್ಡ ಸುಡುವಿಕೆಯನ್ನು ಉಂಟುಮಾಡುತ್ತದೆ. ಒಡ್ಡಿಕೊಂಡ ನಂತರ ಉಸಿರಾಟದ ತೊಂದರೆ ಇದೆ. ತುರ್ತು ಸಂಖ್ಯೆಗೆ ಕರೆ ಮಾಡಿ. ಬಲಿಪಶು ಹೊಂದಿದರೆ ತಕ್ಷಣವೇ 112ಕ್ಕೆ ಕರೆ ಮಾಡಿ. ಆಘಾತದ ಲಕ್ಷಣಗಳು, ಉಸಿರಾಟದ ತೊಂದರೆ ಮತ್ತು ದೊಡ್ಡ ಪ್ರದೇಶದಲ್ಲಿ ಸುಡುತ್ತದೆ. ನೀವು ಸಹಾಯಕ್ಕಾಗಿ ಕಾಯುತ್ತಿರುವಾಗ ಬಲಿಪಶುವಿಗೆ ಧೈರ್ಯ ತುಂಬಿ. ಪ್ರದೇಶವನ್ನು ಗಾಳಿ ಮಾಡಿ ಮತ್ತು ಸಾಧ್ಯವಾದಷ್ಟು ತಾಜಾ ಗಾಳಿಯನ್ನು ಅನುಮತಿಸಿ. ಈಗ ರಾಸಾಯನಿಕ ಅಥವಾ ಕೈಗಾರಿಕಾ ಅಪಘಾತಗಳ ಸಮಯದಲ್ಲಿ ಏನು ಮಾಡಬೇಕು ಮತ್ತು ಏನು ತಪ್ಪಿಸಬೇಕು ಎಂಬುದನ್ನು ಕಲಿಯೋಣ. ರಾಸಾಯನಿಕ ಅಥವಾ ಕೈಗಾರಿಕಾ ಅಪಘಾತದ ಸಂದರ್ಭದಲ್ಲಿ ಈ ಮಾರ್ಗಸೂಚಿಗಳನ್ನು ಅನುಸರಿಸಿ. ಸುರಕ್ಷಿತ ಸ್ಥಳ ಅಥವಾ ಆಶ್ರಯವನ್ನು ತಲುಪಿದ ನಂತರ ತಾಜಾ ಬಟ್ಟೆಗೆ ಬದಲಾಯಿಸಿ ಮತ್ತು ಕೈಗಳನ್ನು ಸರಿಯಾಗಿ ತೊಳೆಯಿರಿ. ಸುರಕ್ಷಿತ ಸ್ಥಳದಿಂದ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳಿಗಾಗಿ 101, ಪೊಲೀಸ್ ಸೇವೆಗಾಗಿ 100, ವೈದ್ಯಕೀಯ ಸೇವೆಗಳಿಗಾಗಿ 108 ಮತ್ತು ರಾಷ್ಟ್ರೀಯ ತುರ್ತು ಸಂಖ್ಯೆಗಾಗಿ 112 ಅನ್ನು ಸಂಪರ್ಕಿಸಿ. ಜಿಲ್ಲಾಡಳಿತ, ಅಗ್ನಿಶಾಮಕ, ಆರೋಗ್ಯ, ಪೊಲೀಸ್ ಮತ್ತು ಸಂಬಂಧಿಸಿದ ಇತರ ಅಧಿಕಾರಿಗಳಿಂದ ಸಲಹೆಗಾಗಿ ಸಸ್ಯ ಅಥವಾ ಕಾರ್ಖಾನೆಯ ಸಾರ್ವಜನಿಕ ವಿಳಾಸ ವ್ಯವಸ್ಥೆಯನ್ನು ಮತ್ತು ಸ್ಥಳೀಯ ರೇಡಿಯೋ ಅಥವಾ ಟಿವಿ ಚಾನೆಲ್ಗಳನ್ನು ಆಲಿಸಿ. ಸರ್ಕಾರಿ ಅಧಿಕಾರಿಗಳಿಗೆ ಸರಿಯಾದ ಮತ್ತು ನಿಖರವಾದ ಮಾಹಿತಿಯನ್ನು ಒದಗಿಸಿ. ಈವೆಂಟ್ ಸಂಭವಿಸುವ ಬಗ್ಗೆ ಶಾಲೆ, ಶಾಪಿಂಗ್ ಸೆಂಟರ್, ಥಿಯೇಟರ್ ಮತ್ತು ಮುಂತಾದ ಸಾರ್ವಜನಿಕ ಸಭೆ ಸ್ಥಳಗಳಲ್ಲಿ ಇತರರಿಗೆ ತಿಳಿಸಿ. ಸ್ಥಳಾಂತರಿಸುವ ಸಮಯದಲ್ಲಿ ಒದ್ದೆಯಾದ ಕರವಸ್ತ್ರ ಅಥವಾ ಬಟ್ಟೆಯನ್ನು ತುಂಡನ್ನು ಅಥವಾ ಸೀರೆಯನ್ನು ಮುಖದ ಮೇಲೆ ಇರಿಸಿ. ಅಸ್ವಸ್ಥರು, ವೃದ್ಧರು, ದುರ್ಬಲರು, ಅಂಗವಿಕಲರು ಮತ್ತು ಇತರರು ಮನೆಯೊಳಗೆ ಇರಿಸಿ ಮತ್ತು ಬಾಗಿಲು ಮತ್ತು ಕಿಟಕಿಗಳನ್ನು ಬಿಗಿಯಾಗಿ ಮುಚ್ಚಿ. ಗಾಬರಿಯಾಗಬೇಡಿ. ಶಾಂತವಾಗಿ ಮತ್ತು ತ್ವರಿತವಾಗಿ ಗಾಳಿಯ ದಿಕ್ಕಿಗೆ ಲಂಬವಾಗಿ ಸ್ಥಳಾಂತರಿಸಿ. ವದಂತಿಗಳಿಗೆ ಗಮನ ಕೊಡಬೇಡಿ ಮತ್ತು ವದಂತಿಗಳನ್ನು ಹರಡಬೇಡಿ. ಅಧಿಕಾರಿಗಳು ನಿರ್ದೇಶಿಸಿದಂತೆ ತೆರವು ಮಾಡಲು ಸಿದ್ಧರಾಗಿ. ನಿಮ್ಮ ಸ್ಥಳಾಂತರಿಸುವ ಮಾರ್ಗವನ್ನು ಮುಂಚಿತವಾಗಿ ತಿಳಿದುಕೊಳ್ಳಿ ಮತ್ತು ಸ್ಥಳಾಂತರಿಸುವ ಪರಿಶೀಲನೆ ಮತ್ತು ತುರ್ತು ಸರಬರಾಜುಗಳನ್ನು ತಯಾರಿಸಿ. ಮುಚ್ಚಿದ ಆಹಾರ ಅಥವಾ ಗಾಳಿಗೆ ತೆರೆದ ನೀರನ್ನು ಸೇವಿಸಬೇಡಿ. ಬಾಟಲಿನಿಂದ ಮಾತ್ರ ಕುಡಿಯಿರಿ. ಈಗ ನಾವು ರಾಸಾಯನಿಕ ಅಪಘಾತಗಳ ಮೊದಲು, ಸಮಯದಲ್ಲಿ ಮತ್ತು ನಂತರ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಿದ್ದೇವೆ. ಸಾಮಾನ್ಯ ಸಮಯದಲ್ಲಿ ಸಾಮಾನ್ಯ ಮುನ್ನೆಚ್ಚರಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಗುರುತಿಸಲಾದ ಅಪಾಯಕಾರಿ ಪ್ರದೇಶದಲ್ಲಿ ಧೂಮಪಾನ ಮಾಡಬೇಡಿ, ಬೆಂಕಿ ಹಚ್ಚಬೇಡಿ ಅಥವಾ ಕಿಡಿ ಹಚ್ಚಬೇಡಿ. ಕೈಗಾರಿಕಾ ಘಟಕಗಳ ಬಳಿ ವಾಸಿಸುವ ಸಮುದಾಯವನ್ನು ಜಾಗೃತಗೊಳಿಸಿ. ಕೈಗಾರಿಕಾ ಘಟಕಗಳ ಸ್ವರೂಪ ಮತ್ತು ಸಂಬಂಧಿತ ಅಪಾಯಗಳ ಬಗ್ಗೆ ಅವರು ಹೆಚ್ಚು ಜಾಗರೂಕರಾಗಿರಬೇಕು.
ನಿಮ್ಮ ಕೈಗಾರಿಕೆಗಳಿರುವ ಪ್ರದೇಶದಲ್ಲಿ ವಾಸಿಸುತ್ತಿದ್ದರೆ ಅವರು ಬಳಸುತ್ತಿರುವ ಅಥವಾ ಸಂಗ್ರಹಿಸುವ ರಾಸಾಯನಿಕ ಬಗ್ಗೆ ತಿಳಿದಿರಲಿ ಮತ್ತು ಸೋರಿಕೆಯ ಸಂದರ್ಭದಲ್ಲಿ ತಡೆಗಟ್ಟುವ ಕ್ರಮಗಳ ಬಗ್ಗೆ ತಿಳಿದಿರಲಿ. ಸಾಧ್ಯವಾದರೆ ಒಳಗೊಂಡಿರುವ ವಸ್ತುಗಳ ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳಿ ಮತ್ತು ನೀವು ಅಗತ್ಯ ಇರುವ ಎಲ್ಲ ಮಾಹಿತಿಯನ್ನು ಹೊಂದಿರುವಾಗ ಮಾತ್ರ ಸ್ಥಳಾಂತರಿಸುವಿಕೆಯನ್ನು ಪ್ರಾರಂಭಿಸಿ. ಮಾಹಿತಿ ಇಲ್ಲದ ಪ್ರತಿಕ್ರಿಯೆಯಾಗಿ ಅವುಗಳನ್ನು ಕಡಿಮೆ ಮಾಡುವ ಬದಲು ತೊಡಕುಗಳು ಅಥವಾ ಒತ್ತುಡುವಿಕೆ ಒತ್ತು ನೀಡಬಹುದು ಅಥವಾ ಒಡ್ಡುವಿಕೆಗೆ ಒತ್ತು ನೀಡಬಹುದು. ತುರ್ತು ಬಳಕೆಗಾಗಿ ಹತ್ತಿರದ ಅಪಾಯಕಾರಿ ಉದ್ಯಮ, ಅಗ್ನಿಶಾಮಕ ಠಾಣೆ, ಪೊಲೀಸ್ ಠಾಣೆ, ನಿಯಂತ್ರಣಾ ಕೊಠಡಿ, ಆರೋಗ್ಯ ಸೇವೆಗಳು ಮತ್ತು ಜಿಲ್ಲಾ ನಿಯಂತ್ರಣ ಕೊಠಡಿಯ ಸಂಪರ್ಕ ಸಂಖ್ಯೆಗಳ ಇರಿಸಿ. ಅಪಾಯಕಾರಿ ರಾಸಾಯನಿಕಗಳನ್ನು ಉತ್ಪಾದಿಸುವ ಅಥವಾ ಸಂಸ್ಕರಿಸುವ ಕೈಗಾರಿಕೆಗಳ ಬಳಿ ವಸತಿ ಮಾಡುವುದನ್ನು ತಪ್ಪಿಸಿ. ಎಲ್ಲ ಸಾಮರ್ಥ್ಯ ನಿರ್ಮಾಣ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಸರ್ಕಾರ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಅಥವಾ ಕೈಗಾರಿಕಾ ಘಟಕಗಳಿಂದ ಆಯೋಜಿಸಲಾಗಿದೆ. ಸಮುದಾಯಕ್ಕೆ ವಿಪತ್ತು ನಿರ್ವಹಣಾ ಯೋಜನೆಯನ್ನು ಸಿದ್ಧಪಡಿಸುವಲ್ಲಿ ಭಾಗವಹಿಸಿ ಮತ್ತು ಸುರಕ್ಷಿತ ಮತ್ತು ಸುಲಭ ಪ್ರವೇಶ ಮಾರ್ಗಗಳ ಜೊತೆಗೆ ಸುರಕ್ಷಿತ ಆಶ್ರಯಗಳನ್ನು ಗುರುತಿಸಿ. ಕುಟುಂಬ ವಿಪತ್ತು ನಿರ್ವಹಣಾ ಯೋಜನೆಯನ್ನು ತಯಾರಿಸಿ ಮತ್ತು ಅದನ್ನು ಕುಟುಂಬದ ಎಲ್ಲ ಸದಸ್ಯರಿಗೆ ವಿವರಿಸಿ. ವಿವಿಧ ವಿಷಕಾರಿ ಅಥವಾ ಅಪಾಯಕಾರಿ ರಾಸಾಯನಿಕಗಳ ಮೂಲ ಲಕ್ಷಣಗಳು ಮತ್ತು ಅವುಗಳ ಚಿಕಿತ್ಸೆಗೆ ಅಗತ್ಯವಿರುವ ಪ್ರಥಮ ಚಿಕಿತ್ಸೆಯ ಬಗ್ಗೆ ಕುಟುಂಬ ಅಥವಾ ನೆರೆಹೊರೆಯವರಿಗೆ ಅರಿವು ಮೂಡಿಸಿ. ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸಲು ಸಾಕಷ್ಟು ಸಂಖ್ಯೆಯ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಒದಗಿಸುವ ಅಗತ್ಯವಿದೆ. ಮನೆಯಲ್ಲಿ ಔಷಧಿಗಳು, ದಾಖಲೆಗಳು ಮತ್ತು ಬೆಲೆ ಬಾಳುವ ವಸ್ತುಗಳು ಸೇರಿದಂತೆ ವಸ್ತುಗಳು ಮತ್ತು ಅಗತ್ಯ ವಸ್ತುಗಳ ತುರ್ತು ಕಿಟ್ಟನ್ನು ತಯಾರಿಸಿ. ರಾಸಾಯನಿಕ ತುರ್ತು ಪರಿಸ್ಥಿತಿಗಳಲ್ಲಿ ಸ್ವಯಂ ಸೇವಕರ ಪಾತ್ರದ ಬಗ್ಗೆ ಮುಂದೆ ತಿಳಿದುಕೊಳ್ಳೋಣ. ರಾಸಾಯನಿಕ ತುರ್ತು ಸಂದರ್ಭಗಳಲ್ಲಿ ಸ್ವಯಂ ಸೇವಕರು ಅನೇಕ ರೀತಿಯಲ್ಲಿ ಸಹಾಯ ಮಾಡಬಹುದು. ಸ್ವಯಂ ಸೇವಕರು ಜನರಿಗೆ ಎಚ್ಚರಿಕೆಯ ಪ್ರಸಾರದಲ್ಲಿ ಸಹಾಯ ಮಾಡಬಹುದು. ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಅವರು ಸಹಾಯ ಮಾಡಬಹುದು. ಸರಿಯಾದ ಕಾರ್ಯವಿಧಾನಗಳು ಮತ್ತು ಬಲಿಪಶುಗಳ ಸುರಕ್ಷತೆಗಾಗಿ ಸ್ವಯಂ ಸೇವಕರು ಅಧಿಕಾರಿಗಳೊಂದಿಗೆ ಸಹಕರಿಸಬಹುದು. ಸ್ವಯಂ ಸೇವಕರು ವಿಷಕಾರಿ ಮಾಲಿನ್ಯ ಸಂಭವನೀಯ ಮೂಲಗಳನ್ನು ನಿರ್ವಹಿಸಲು ಅಧಿಕಾರಿಗಳನ್ನು ಗುರುತಿಸಬಹುದು ಮತ್ತು ಬೆಂಬಲಿಸಬಹುದು. ಸ್ವಯಂ ಸೇವಕರು ಬಹಳ ಜಾಗರೂಕರಾಗಿರಬೇಕು ಮತ್ತು ಯಾವುದೇ ಅಸಾಮಾನ್ಯ, ಅನುಮಾನಾಸ್ಪದ ವಿಷಯಗಳು ಮತ್ತು ಚಟುವಟಿಕೆಗಳನ್ನು ಗಮನಿಸಬೇಕು. ಮುಂದೆ ಅಧಿಕಾರಿಗಳ ಗಮನಕ್ಕೆ ತನ್ನಿ. ಸ್ವಯಂ ಸೇವಕರು ಜನರನ್ನು ಮಾಲಿನ್ಯದ ವಲಯದಿಂದ ದೂರ ಸಾಗಿಸಲು ಮತ್ತು ಸ್ಥಳಾಂತರದ ನಂತರ ಪ್ರಥಮ ಚಿಕಿತ್ಸೆ ನೀಡಲು ಸಹಾಯ ಮಾಡಬಹುದು. ಸ್ವಯಂ ಸೇವಕರು ಸಮುದಾಯದಲ್ಲಿ ಕಲುಷಿತ ಆಹಾರ, ಭೂಮಿ ಅಥವಾ ನೀರು, ವಾಯುಗಾಮಿ ಪ್ರಸರಣದ ಸಾಮೀಪ್ಯದ ಮೂಲಕ ಒಡ್ಡಿಕೊಳ್ಳುವುದರ ಬಗ್ಗೆ ಜಾಗೃತಿ ಮೂಡಿಸಬಹುದು. ಇದರೊಂದಿಗೆ ನಾವು ಈ ಮಾಡ್ಯೂಲ್ನ ಅಂತ್ಯಕ್ಕೆ ಬಂದಿದ್ದೇವೆ. ಚರ್ಚಿಸಿದ ಪ್ರಮುಖ ಅಂಶಗಳನ್ನು ನೆನಪಿಸಿಕೊಳ್ಳೋಣ. ನಾವು ಅದನ್ನು ಕಲಿತಿದ್ದೇವೆ. ಕೈಗಾರಿಕಾ ವಿಪತ್ತುಗಳು ಮತ್ತು ಅವುಗಳ ಪರಿಣಾಮಗಳ ಬಗ್ಗೆ ಹೆಚ್ಚುತ್ತಿರುವ ಅರಿವು ಕೈಗಾರಿಕಾ ಅಪಾಯಗಳ ಮೇಲೆ ಕೇಂದ್ರೀಕರಿಸಿದೆ. ಸಮಯದಲ್ಲಿ ಅಪಘಾತಗಳು, ಅಪಾಯಕಾರಿ ತ್ಯಾಜ್ಯ ಸಂಸ್ಕರಣೆ ಮತ್ತು ಭಯೋತ್ಪಾದನೆ ದಾಳಿಗಳು ಸೇರಿದಂತೆ ವಿವಿಧ ಅಂಶಗಳಿಂದ ರಾಸಾಯನಿಕ ವಿಪತ್ತುಗಳು ಉಂಟಾಗಬಹುದು. ರಾಸಾಯನಿಕ ತುರ್ತು ಸ್ಥಿತಿಯನ್ನು ಗುರುತಿಸುವುದು ಪರಿಸರದಲ್ಲಿ ಹೊಗೆ, ಬೆಂಕಿ, ಅಸ್ವಸ್ಥತೆ, ಮೂಗು ಮತ್ತು ಕಣ್ಣೀರಿನಂತಹ ಚಿಹ್ನೆಗಳು ಹುಡುಕುವುದನ್ನು ಒಳಗೊಂಡಿರುತ್ತದೆ. ರಾಸಾಯನಿಕ ಮಾನ್ಯತೆಯ ಚಿಹ್ನೆಗಳು ಬಾಹ್ಯ ಮತ್ತು ವಸ್ತುನಿಷ್ಠವಾಗಿರುತ್ತವೆ, ಆದರೆ ರೋಗ ಲಕ್ಷಣಗಳು ಆಂತರಿಕ ಮತ್ತು ವ್ಯಕ್ತಿನಿಷ್ಠವಾಗಿರುತ್ತವೆ. ರಾಸಾಯನಿಕಗಳಿಗೆ ಒಡ್ಡಿಕೊಳ್ಳುವ ಸ್ವರೂಪ ಮತ್ತು ಮಾರ್ಗವನ್ನು ಅವಲಂಬಿಸಿ ಅವು ಬದಲಾಗುತ್ತವೆ. ಅಪಾಯಕಾರಿ ರಾಸಾಯನಿಕಗಳ ವಿರುದ್ಧ ರಕ್ಷಿಸಲು ವೈಯಕ್ತಿಕ ರಕ್ಷಣಾ ಸಾಧನ ಅಥವಾ PPEಯನ್ನು ಬಳಸಿ ಮತ್ತು ಒಡ್ಡುವಿಕೆಯ ಪ್ರಕಾರವನ್ನು ಆಧರಿಸಿ ನಿರ್ದಿಷ್ಟ ಪ್ರಥಮ ಚಿಕಿತ್ಸಾ ವಿಧಾನಗಳನ್ನು ಅನುಸರಿಸಿ. ರಾಸಾಯನಿಕ ತುರ್ತು ಪರಿಸ್ಥಿತಿಗಳಿಗೆ ಮುನ್ನೆಚ್ಚರಿಕೆಯಾಗಿ ಅಗತ್ಯ ವಸ್ತುಗಳನ್ನು ಹೊಂದಿರುವ ತುರ್ತು ಕಿಟ್ಟನ್ನು ತಯಾರಿಸಿ. ಈಗ ವಿಷಯದ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸುವ ಸಮಯ. ಇದು ಮೌಲ್ಯಮಾಪನ ವ್ಯಾಯಾಮ. ಎಲ್ಲ ಪ್ರಶ್ನೆಗಳನ್ನು ಸಮಾನವಾಗಿ ತೂಕ ಮಾಡಲಾಗುತ್ತದೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನೀವು ಕನಿಷ್ಠ 60% ಅಂಕಗಳನ್ನು ಗಳಿಸಬೇಕು. ಪ್ರಶ್ನೆಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಸೂಕ್ತವಾದ ಆಯ್ಕೆಗಳನ್ನು ಆರಿಸಿ. ಅಭಿನಂದನೆಗಳು, ನೀವು ರಾಸಾಯನಿಕ ತುರ್ತುಸ್ಥಿತಿಗಳಲ್ಲಿ ಮಾಡೆಲ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ. ನೀವು ಹಿಂತಿರುಗಿ ಮತ್ತು ಕೆಮಿಕಲ್ ಎಮರ್ಜೆನ್ಸಿ ಮಾಡೆಲ್ನಲ್ಲಿ ಪ್ರಮಾಣೀಕರಿಸಲು ಖಚಿತವಾಗಿರದ ಯಾವುದನ್ನಾದರೂ ನೀವು ಪರಿಶೀಲಿಸಬಹುದು.
ನೀವು ಅಂತಿಮ ಮೌಲ್ಯಮಾಪನ ಟ್ಯಾಬ್ ಮೂಲಕ ಹೋಗಬೇಕು. LMSಗೆ ಹಿಂತಿರುಗಲು ವಿಂಡೋವನ್ನು ಮುಚ್ಚಿ. Congratulations.